ಖುಷಿ ಯಾವಾಗ ಬರುತ್ತೆ ಗೊತ್ತಾ, ಜನಗಳು ನೋಡಿ ಈ ಒಂದು ಖುಷಿ. ನನಗೆ ಈ ವಾತಾವರಣ ಇದೆಲ್ಲ ತುಂಬ ಇಷ್ಟ. ಎಷ್ಟೋ ಸಿನಿಮಾಗಳು ಚೆನ್ನಾಗಿಲ್ಲ ಅಂದರೆ ಹಿಂಗೆ ಹೋಗ್ಬಿಡ್ತಾರೆ, ಬಟ್ ಇನ್ನೂ ಇದ್ದು ಆ ಒಂದು ಖುಷಿನ ಎಲ್ಲರೂ ಹಂಚ್ಕೋತಿದಾರಲ್ಲ, ಅದು ತುಂಬ ಇಷ್ಟ ಆಯಿತು. ಅಫ್ಕೋರ್ಸ್ ಈ ಒಂದು ಸಿನಿಮಾ, ಈ ಪರ್ಫಾರ್ಮೆನ್ಸ್ ಸರಿಗೆ ಬೇಕಿತ್ತು, ಬಟ್ ಕನ್ನಡ ಇಂಡಸ್ಟ್ರಿಗೆ ಇಂಥ ಒಳ್ಳೆ ಸಿನಿಮಾ ಬೇಕಿತ್ತು. ಸೊ ಜನ ಖಂಡಿತವಾಗಿ ಬಂದು ಸಿನಿಮಾ ಥಿಯೇಟರ್ಸಲ್ಲಿ ನೋಡಬೇಕು ಅಂತ ನನಗೆ ಆಸೆ ಅಷ್ಟೇ. ಅವರ ಡೆಡಿಕೇಶನ್ ಬಗ್ಗೆ ಅಂದರೆ ಈ ಹಾರ್ಡ್ ವರ್ಕ್ ಅಂತೂ ಅಷ್ಟಿಷ್ಟು ಹಾಕಿಲ್ಲ. ನನಗೊತ್ತು ಎಡಿಟಿಂಗ್ ಟೈಮಲ್ಲಂತೂ ಬೆಳಗ್ಗೆ 4:30-5 ಗಂಟೆನೇ ಮನೆಗೆ ಬರ್ತಿರೋದು. ಈ ಕಳೆದ ಒಂದೂವರೆ ತಿಂಗಳು ಯಾವಾಗ ಡೇಟ್ ಅನೌನ್ಸ್ ಆಯಿತೋ ಅದಕ್ಕೂ ಮುಂಚೆಯಿಂದಾನೆ ಮನೆಗೆ ಬರೋದೇ ಬರೀ 2 ಗಂಟೆ 3 ಗಂಟೆ 4 ಗಂಟೆ, ನಿದ್ದೆ ಇಲ್ಲ, ಏನೂ ಇಲ್ಲ. ಯಾವುದೇ ರೀತಿಯ ಅಂದರೆ ಬರೀ ಸಿನಿಮಾ ಮನೇಲಿ ನನಗೆ ಸ್ಪೆಂಡ್ ಮಾಡೋಕ್ಕೂ ಟೈಮ್ ಇಲ್ಲ. ಆ ಥರ ಬರೀ ಮಾದೇವ ಇದೇ ಓಡ್ತಿತ್ತು ಅವ್ರ ಮೈಂಡಲ್ಲಿ. ಆಲ್ರೆಡಿ ಅವರು ಪರ್ಫಾರ್ಮೆನ್ಸ್ ಲೈಕ್ ಶೂಟಿಂಗ್ ಟೈಮಲ್ಲೂ ಅಷ್ಟೇ. ಈಗ ಮಾದೇವ ಹೆಂಗೆ ಅಂದರೆ ಯಾರ ಜೊತೆನೂ ಅಷ್ಟು ಮಾತಾಡಲ್ಲ, ಕಣ್ಣು ಬ್ಲಿಂಕ್ ಮಾಡಲ್ಲ, ಒಂಥರ ಅವನ ವರ್ಲ್ಡಲ್ಲೇ ಇರ್ತಾನೆ. ಮನೆಯಲ್ಲೂ ಹಂಗೆ ಇದ್ರು ಶೂಟಿಂಗ್ ಟೈಮಲ್ಲಿ. ಸೊ ನಾನು ಯಾವಾಗಲೂ ಹೇಳ್ತೀನಿ, ಮಾದೇವನ ಈಚೆ ಬನ್ನಿ, ದಯವಿಟ್ಟು ಒಂಚೂರು ನನ್ನ ಗಂಡನಾಗಿ ಬನ್ನಿ, ನನಗೆ ಮಾತಾಡಬೇಕು ಅಂತೀನಿ. ಸೊ ಆ ಥರ ಅಷ್ಟು ಇಷ್ಟು ಡೆಡಿಕೇಶನ್ ಅಲ್ಲ, ತುಂಬ ಚೆನ್ನಾಗಿ. ಈ ಒಂದು ಸಿನಿಮಾ ಅಂತೂ ನಾನಂತೂ ಬಿಗ್ಗೆಸ್ಟ್ ಕ್ರಿಟಿಕ್ ಅವ್ರದ್ದು. ಈ ಒಂದು ಸಿನಿಮಾ ಏನು ನನ್ನ ಕ್ರಿಟಿಕ್ಸ್ ಹೇಳೋಕ್ಕೆ ಚಾನ್ಸ್ ಕೊಟ್ಟಿಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮಾದೇವನಾಗಿ. ಸೊ ಯಾವ ಸೀನ್ ತುಂಬ ಇಷ್ಟ ಆಯಿತು ನಿಮಗೆ? ಒಂದು ಎರಡು ಇಲ್ಲ, ಎಷ್ಟೋ ಕಡೆ ನನಗೆ ಆ್ಯಕ್ಚುಲಿ ಜುಮ್ ಅಂತ ಆಗೋಯ್ತು. ಅಂದರೆ ಜನ ನೋಡೋರಿಗೆ ಗೊತ್ತಾಗುತ್ತೆ, ನಾನೀಗ ಹೇಳಿದ್ರೆ ಅರ್ಥ ಆಗಲ್ಲ. ಟ್ರೈನಲ್ಲಿ ಆ್ಯಕ್ಚುಲಿ ಸೋನಲ್ ಅವರು ಫಸ್ಟ್ ಟೈಮ್ ಇದು ಕಟ್ಟಾಗ ಫಸ್ಟ್ ಟೈಮ್ ತಪ್ಕೊಂಡಾಗ ಆಮೇಲೆ ಅವ್ರ ಕನ್ನಡಿಯಲ್ಲಿ ಒಂದು ಚಿಕ್ಕ ಸ್ಮೈಲ್ ಕೊಡ್ತಾರೆ. ಆ ಒಂದು ಸ್ಮೈಲ್ ಅಂತೂ ಫಿದಾ. ಓಕೆನಾ? ಆಮೇಲೆ ಎಷ್ಟೋ ಸತಿ ಆಮೇಲೆ ಕ್ಲೈಮ್ಯಾಕ್ಸ್, ನೀವು ಲಾಸ್ಟ್ 25 ನಿಮಿಷ ನೀವು ಏನು ಹೇಳೋಕ್ಕೆ ಆಗಲ್ಲ. ಆ ಥರ ಅಂದರೆ ಲಾಸ್ಟ್ 25 ನಿಮಿಷ ಇಲ್ಲಿದೆ, ಆ ಭಾರ ಇದೆ, ಇನ್ನೂ ಇದೆ. ಈಚೆ ಬಂದಾಗ್ಲೂ ಒಂದು ಅರ್ಧ ಗಂಟೆ ಅಂತೂ ಆ ಗುಂಗಲ್ಲೇ ಇರ್ತೀವಿ. ಮನೆಗೆ ಹೋದಾಗಲೂ ಅದೇ ಗುಂಗು. ಸೊ ಅವ್ರದ್ದು ಆ್ಯಕ್ಟಿಂಗ್ ಅಂತೂ ನಾನು ನಿದ್ದೆ ಎಲ್ಲ ನನಗೆ ಅವ್ರ ಆ್ಯಕ್ಟಿಂಗೇ ಬರ್ತಿದೆ. ನನಗೆ ಆ್ಯಕ್ಚುಲಿ ವಿನೋದ್ ಪ್ರಭಾಕರ್ ಆಸ್ ಮೈ ಗಂಡ ಅಂತ ಜ್ಞಾಪಕನೇ ಇಲ್ಲ. ಈಗ ನನಗೆ ಕನಸಲ್ಲೂ ಮಾದೇವನಾಗೆ ಬರ್ತಿದ್ದಾರೆ ಅವರು. ಸೊ ಆ ಒಂದು ಖುಷಿ ಇದೆ ನನಗೆ. ಸಿನಿಮಾ ಎಲ್ಲರಿಗೂ ಇಷ್ಟ ಆಯಿತು. ಸಿ ಒಂದು ಹೀರೋ ಬರೀ ಅವರು ಹೀರೋಯಿಸಮ್ ಬರೀ ಅವರೊಬ್ಬರಿಂದನೇ ಆಗಲ್ಲ. ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಇದ್ರೇ ಆ ಒಂದು ಹೀರೋಯಿಸಮ್ ಆಗಲಿ, ಆ ಒಂದು ಕತೆಗಾಗಲಿ ಸಪೋರ್ಟ್ ಸಿಗತ್ತೆ. ಮಾಲಾಶ್ರೀ ಅವರಂತೂ ಅವ್ರದ್ದು ಎಂಟ್ರಿ ಅಂತೂ ಒಬ್ಬ ಫಿದಾ. ನಾವಂತೂ ಫ್ಯಾನೇ ಮಾಲಾಶ್ರೀ ಅವ್ರದ್ದು. ಸೊ ಅವ್ರ ಎಂಟ್ರಿಗೆ ಸಖತ್ ಫಿದಾ. ಅದು ಇಲ್ಲದೆ ಶ್ರುತಿ ಅಮ್ಮ ಅಂತೂ ತಿಂದಾಗ್ಬಿಟ್ಟವ್ರೆ. ಮಾದೇವನ ಫುಲ್ಲು ಅಂದರೆ ಮಾದೇವನ ಈ ರೇಂಜಿಗೆ ತೋರ್ಸೋಕ್ಕೆ ಶ್ರುತಿ ಅಮ್ಮ ಕಾರಣ. ಅಂದರೆ ಆ ಕ್ಯಾರೆಕ್ಟರ್ ಹಂಗಿರಲಿಲ್ಲ ಅಂದರೆ ಮಾದೇವನು ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಇಬ್ಬರು ಪೋಟಿಯಲ್ಲೇ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಥಿಯೇಟರ್ಸ್ ಬಂದು ನೋಡಿ, ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.